तत्पुरुषाय विद्महे महादेवाय धीमहि तन्नो रुद्रः प्रचोदयात्। ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಈ ಒಂದು ಮದುವೆಯನ್ನು ಮಾಡುವಾಗ ನಾವು ಒಂದು ಪಂಚಾಂಗವನ್ನು ಅಥವಾ ಜ್ಯೋತಿಷ್ಯವನ್ನು ನೋಡುತ್ತೇವೆ. ಅಂದರೆ ಈ ಹುಡುಗ ಮತ್ತು ಹುಡುಗಿಯ ಗುಣಮೇಲನವನ್ನು ನಾವು ಮಾಡುತ್ತೇವೆ. ಸೊ ಆ ಗುಣಮೇಲನದಲ್ಲಿ ಕೂಡಿ ಬಂದಾಗ ಮಾತ್ರ ನಾವು ಆ ಮದುವೆಯನ್ನು ಮಾಡ್ತೇವೆ. ಹಾಗಾದರೆ ಈ ಗುಣಮೇಲನ ಅಂತಂದರೆ ಏನು ಜ್ಯೋತಿಷ್ಯದಲ್ಲಿ? ಇಲ್ಲಿ ಯಾವ ಯಾವ ವಿಷಯವನ್ನು ನಾವು ತೆಗೆದುಕೊಳ್ತೇವೆ ಅಂತ ಅನ್ನೋದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಈ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನು ತಾವು ಗಮನಿಸಿ. ನೋಡಿ, ಈ ಗುಣಮೇಲನ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ಅಂತ ಕೇಳಿದ್ರೆ, ಇಲ್ಲಿ ಮುಹೂರ್ತ ಚಿಂತಾಮಣಿಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ವರ್ಣೋ ವಶ್ಯಂ ತಥಾ ತಾರ ಯೋನಿಶ್ಚ ಗ್ರಹ ಮೈತ್ರಗಂ ಗಣಮೈತ್ರಂ ಭಕೂಟಂಚ ನಾಡಿ ಚೈತೆ ಗುಣಾಧಿಕಾ. ಒಟ್ಟು 8 ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ಎರಡನ್ನ ಸೇರಿಸಿ, ಅಂದರೆ ಹುಡುಗನ ಜಾತಕ ಮತ್ತು ಹುಡುಗಿಯ ಜಾತಕವನ್ನು ಸೇರಿಸಿ ಒಂದಷ್ಟು ಪಾಯಿಂಟ್ಸ್ ಅಂದರೆ ಗುಣಗಳನ್ನು ನಾವು ಫಿಕ್ಸ್ ಮಾಡ್ತೇವೆ. ಯಾವ್ಯಾವಕ್ಕೆ ಸಂಬಂಧಪಟ್ಟಂತೆ ಪ್ರಸಿದ್ಧವಾದದ್ದು ಇದಕ್ಕೆ ಅಷ್ಟಕೂಟ ಮೈತ್ರಿ ಅಷ್ಟಕೂಟ ಅಂತ ನಾವು ಹೇಳ್ತೇವೆ. ಅಂದರೆ ಒಟ್ಟು 8 ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಯಾವುದು ವರ್ಣೋ ವಶ್ಯಂ ತಥಾ ತಾರ, ಒಂದು ವರ್ಣವನ್ನು ನೋಡ್ತೇವೆ. ಅಂದರೆ 2 ನಕ್ಷತ್ರ ಅಥವಾ ರಾಶಿಗೆ ಸಂಬಂಧಪಟ್ಟಂತಹ ವರ್ಣ ವಶ್ಯ ಅದನ್ನು ನೋಡ್ತೇವೆ. ಆಮೇಲೆ ತಾರ ಅಂದರೆ ಹುಡುಗ ಮತ್ತು ಹುಡುಗಿಯ ತಾರಾಬಲಕ್ಕೆ ಸಂಬಂಧಪಟ್ಟಂಥ ಎಷ್ಟು ಗುಣಗಳು ಬರುತ್ತವೆ ಅಂತ ಅನ್ನೋದನ್ನು ನೋಡ್ತೇವೆ. ಅದಾದ ನಂತರ ಯೋನಿಯನ್ನು ನೋಡ್ತೇವೆ, ಹುಡುಗನ ಯೋನಿ ಮತ್ತು ಹುಡುಗಿಯ ಯೋನಿಯನ್ನು. ಮತ್ತು ಗೃಹ ಮೈತ್ರಿ ಬಹಳ ಪ್ರಸಿದ್ಧವಾದದ್ದು, ಬಹಳ ಮುಖ್ಯವಾದದ್ದು. 5ನೇದಾಗಿ ಗೃಹ ಮೈತ್ರಿಯನ್ನು ನೋಡ್ತೇವೆ. ಅದಾದಮೇಲೆ ಗಣವನ್ನು ನೋಡ್ತೇವೆ. ದೇವಗಣ, ರಾಕ್ಷಸಗಣ, ಮನುಷ್ಯಗಣ, ಇದೆಲ್ಲವನ್ನು ನೀವು ತಿಳ್ಕೊಂಡಿದ್ದೀರಾ. ಇದನ್ನು ನೋಡ್ತೇವೆ. ಅದಾದಮೇಲೆ ಕೂಟದೋಷ ಅಂತ ಹೇಳ್ತೀವಿ ನಾವು, ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಕೂಟದೋಷ. ಅದಾದಮೇಲೆ ಕೊನೆಯದಾಗಿ ನಾಡಿಯನ್ನು, ಆದ್ಯನಾಡಿ, ಮಧ್ಯನಾಡಿ ಮತ್ತು ಅಂತ್ಯನಾಡಿ ಅಂತ ನಾವು ಹೇಳ್ತೇವೆ. ಈ ನಾಡಿಗಳನ್ನು ಒಂದಕ್ಕೊಂದು ಹೊಂದಾಣಿಕೆ ಮಾಡಿ ನೋಡಿದಾಗ ನಮಗೆ ಕಡಿಮೆ ಅಂತಂದ್ರೆ ಒಟ್ಟು ಇದೆಲ್ಲವನ್ನ ಸೇರಿಸಿದಾಗ ಎಲ್ಲವೂ ಸರಿಯಾಗಿದ್ದರೆ ಒಟ್ಟು 36 ಗುಣಗಳು ಬರುತ್ತವೆ. ಅದರಲ್ಲಿ ಕನಿಷ್ಠ ಪಕ್ಷ 18 ಗುಣಗಳಾದರೂ ಬಂದರೆ ಆ ಮದುವೆ ಸರಿಯಾಗಿರುತ್ತೆ ಅಂತ ನಾವು ಆಧಾರವಾಗಿಟ್ಟುಕೊಂಡು ಅಲ್ಲಿ ಮದುವೆಯನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ತೇವೆ. ಹಾಗಾಗಿ ಇಲ್ಲಿ ನೋಡಿ, ವರ್ಣ 2 ವರ್ಣವನ್ನು ಸೇರಿದಾಗ ಅಲ್ಲಿ 1 ಗುಣ ಅಂದರೆ 1 ಪಾಯಿಂಟ್ ಸಿಗುತ್ತೆ. ವಶ್ಯಕ್ಕೆ 2 ಪಾಯಿಂಟನ್ನು ಹೇಳಿದ್ದಾರೆ. ಅದೇ ರೀತಿ ತಾರಾಮೇಲನ ಆಯಿತು ಅಂತಂದರೆ ಇಬ್ಬರದು ತಾರ ಸರಿಯಾಗಿ ಕೂತ್ರೆ ಅಲ್ಲಿ 3 ಗುಣ ಮತ್ತು ಯೋನಿಗೆ 4 ಗುಣವನ್ನು ಒಂದೊಂದಾಗಿ ಹೆಚ್ಚು ಮಾಡುತ್ತಾ ಹೋಗ್ತಾ ಇದ್ದಾರೆ. ಗೃಹ ಮೈತ್ರಿಗೆ 5 ಗುಣಗಳನ್ನು ಕೊಡ್ತಾರೆ. ಅದರಂತೆ ಕೂಟದೋಷಕ್ಕೆ 7 ಗುಣಗಳನ್ನು ಕೊಡ್ತಾರೆ. ಗಣಮೈತ್ರಿಗೆ 6 ಗುಣವನ್ನು ಕೊಡ್ತಾರೆ. ಮತ್ತು ಇನ್ನು ನಾಡಿ ದೋಷಕ್ಕೆ 8 ಗುಣಗಳನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲವೋ ಆ ಗುಣವನ್ನು ಬಿಟ್ಟು ಬಿಡುತ್ತೆ. ಅಂದರೆ ಅಲ್ಲಿ 0 ಗುಣಗಳನ್ನು ಕೊಡ್ತಾರೆ. ಸೊ ಇದೆಲ್ಲವನ್ನು ಹೊಂದಾಣಿಕೆ ಮಾಡಿ ನೋಡಿದಾಗ ನಮಗೆ ಕಡಿಮೆ ಅಂತಂದರೂ ಕೂಡ 18 ಗುಣಗಳಾದರೂ ಬರಬೇಕು. ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಇದು ಒಂದು ಭಾಗ ಅಷ್ಟೇ ಮದುವೆಗೆ. ಇದರ ಜೊತೆಗೆ ನಾವು ಗೃಹ ಮೈತ್ರಿಯನ್ನು ಇಲ್ಲಿ ಮುಖ್ಯವಾಗಿ ತೆಗೆದುಕೊಳ್ತೇವೆ. ಅದಾದ ನಂತರ ಗಣಮೈತ್ರಿಯನ್ನು ಕೂಡ ನಾವು ಬಹಳ ಮುಖ್ಯವಾಗಿ ವಿಚಾರವನ್ನು ಮಾಡ್ತೇವೆ. ಅದಾದ ನಂತರ ಏಕನಾಡಿಯ ದೋಷವನ್ನು ಬಹಳ ಪ್ರಬಲವಾಗಿ ಹಿಡಿತೇವೆ. ಏಕನಾಡಿಯ ಒಂದು ಮೈತ್ರಿ ಆಗಲಿಕ್ಕೆ ಬೇಕು. ಹಾಗಾಗಿ ಏಕನಾಡಿಯ ದೋಷ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಈ ಏಕನಾಡಿ ಅಂತಂದರೆ ಏನು? ಒಂದು ವೇಳೆ ಏಕನಾಡಿ ಒಂದೇ ಆಗಿದ್ರೆ, ಅಂದರೆ 2 ನಾಡಿಗಳು ಒಂದೇ ಆಗಿದ್ದರೆ ಮದುವೆ ಮಾಡಬೇಕೋ ಬೇಡವೋ, ಅಥವಾ ಮಾಡಲೇಬೇಕು ಅಂತಹ ಪ್ರಸಂಗದಲ್ಲಿ ನಾವು ಪರಿಹಾರವನ್ನು ಏನು ಮಾಡ್ಕೊಳ್ಬೇಕು, ಇದರ ಚಿಂತನೆಯನ್ನು ಮಾಡ್ತೇವೆ. ಇವತ್ತಿನ ದಿವಸ ನಾವು ಈ ಅಷ್ಟಕೂಟಗಳಿಗೆ ಸಂಬಂಧಪಟ್ಟಂಥ ಗುಣಮೇಲನವನ್ನು ಮಾತ್ರ ನೋಡಿದೆವು. ಮುಂದಿನ ಭಾಗದಲ್ಲಿ ಈ ಅಷ್ಟಕೂಟಗಳಲ್ಲಿ
ಯಾವುದು ವಿಶೇಷವಾಗಿ ಪ್ರಬಲವಾದಂಥ ಒಂದು ಗುಣ ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ. ಅವುಗಳಿಗೆ ಯಾವ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಅನ್ನೋದನ್ನು ಚಿಂತನೆ ಮಾಡ್ತೇವೆ. ನಮಸ್ಕಾರಗಳು.